ಏನು ಕತ್ತೆ ಕಾಯಕ್ಕೆ ವಿಧಾನಸೌಧಕ್ಕೆ ಹೋಗಿದ್ದೀರಿ ನೀವು ಕುತ್ಕೊಳಕ್ಕೆ? ಏನು ಮಾಡ್ಕೊಂತಿದ್ದೀರಾ? ನಾವು ಗುಲಾಮ್ರುಗಳ ಪ್ರಜಾಪ್ರಭುತ್ವ, ಪ್ರಜೆಗಳು ಕೇಳ್ತಾ ಇದೀವಿ ನಾವು. ಮಿಸ್ಟರ್ ಮಂತ್ರಿಗಳೇ, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಪ್ರಭುತ್ವ ಇದು. ಇವ್ರು ಫಸ್ಟ್ ಬ್ಲಾಕ್ ಪುಟ್ಕೋಸಲ್ಲಿ ಇಟ್ಬಿಟ್ಟಿದಾರಲ್ಲ ಪ್ರಜಾಪ್ರಭುತ್ವನ, ಅವನು ಬ್ಲಾಕ್ ಪುಟ್ಕೋಸಿ ಹೊಡಿತಾನೆ. ಅವನು ಬಂದನ್ನೆಲ್ಲ DNA ರಿಪೋರ್ಟ್ ಇದೇ ಕೊಡೋದು. ನೋಡಿದೀಯಾ? ನಿಮ್ಮ ಥರ್ಡ್ ಕ್ಲಾಸ್ ರಾಜಕೀಯ ವ್ಯವಸ್ಥೆ, ಈ ವ್ಯವಸ್ಥೆನ ಆ ಲೆವೆಲಿಗೆ ತಗೊಂಬಂತ ಸಿಕ್ಕಿದೆ. ಮಿಸ್ಟರ್ DK ಶಿವಕುಮಾರ್ ಅಂತ ಮಂತ್ರಿಗಳು ಬಂದ್ರಲ್ಲ, ಇವ್ರು ಯಾರೂ ಕೂಡ ಸಮಾಜವನ್ನು ಉದ್ಧಾರ ಮಾಡೋಂಥ ಮಂತ್ರಿಗಳಲ್ಲ. ಉಪಯೋಗಿಸ್ಕೊಂಡು ಅದರ ಎಣಗಳ ಮೇಲೆ ತಮ್ಮ ಆ ಪಾರಪತ್ಯವನ್ನು ಸ್ಥಾಪಿರೋಗಳು ಇವರು. ಇಂಥ ಮೂರ್ಖರು ಮುಟ್ಟಾಡ್ರಿಗೆ ಪ್ರಜಾಪ್ರಭುತ್ವ ಬೇಕಾಗಿರಲಿಲ್ಲ ಇವರಿಗೆ. ನಮ್ಮ ಟ್ಯಾಕ್ಸ್ ದುಡ್ಡು ರೀ DK ಶಿವಕುಮಾರ್ಗೆ ಸಂಬಳ ಕೊಡ್ತಾ ಇರೋದು. ಏನಾದ್ರು ಅಪ್ಪನ ಮನೆಯಿಂದ ತಗೊಂಬಂದು ಏನಾದ್ರು DK ಶಿವಕುಮಾರ್ಗೆ ಏನಾದ್ರು ಸಂಬಳ ಕೊಡ್ತಾ ಇದಾರ? ಯಾಕೋ ನನಗೆ ಟಾರ್ಗೆಟ್ ಮಾಡಿದೀಯಾ? ನಾನು ನಿನ್ಗೇನು ಅನ್ಯಾಯ ಮಾಡಿದೀನೋ ಹೇಳ್ಕಂದ. ನಿಮ್ಮನ್ನು ಪುಟ್ಕೋಸಿ, ಬ್ಲಾಕ್ ಪುಟ್ಕೋಸಿನ ತಲೆ ಮೇಕ ಹಾಕಿ ಜನ ಕಳ್ಸಾರ ಅಲ್ಲಿಂದಲೇ. ಅವತ್ತೇ ಪೂರ್ವಜರಿಂದಲೂ ಇದೇ ಕೆಲಸ ಮಾಡ್ಕೊಂಡು ಬಂದಿರೋಂಥವ್ರು ರೈತರು. ಯಾವುದು? ನಾವು ಮಕ್ಕಳು ಮಕ್ಕಳುಗಳಿಂದಲೂ ಮುತ್ತಾತಗಳಿಂದಲೂ ಇದೇ ಕೆಲಸ ಮಾಡ್ಕೊಂಡು ಬರ್ತಿರೋದು. ನೀವು ರೈತರ? ಹೌದು, ನಾವು ರೈತರೇ. ನಮ್ಮ ಮುಖ್ಯಮಂತ್ರಿಗಳು ನೀವು ರೈತರೇ ಅಲ್ಲ ಅಂತಾರೆ. ರೈತರೇ ಅಲ್ಲ ಅಂದ್ರೆ ಅವ್ರು ರಿಯಲ್ ಎಸ್ಟೇಟ್ ಮಾಡ್ಕೊಂತ ಇದಾರೆ ರೀ. ಇದು ಇವತ್ತು ರಿಯಲ್ ಎಸ್ಟೇಟ್ ಮಾಡಕ್ಕೆ ಬಂದಿರೋದು, ಅಭಿವೃದ್ಧಿ ಮಾಡಕ್ಕಲ್ಲ. ಇವು ಟೌನ್ಶಿಪ್ ಮಾಡ್ತಾರಂಥದ್ದು, ಇದು ಮಾಡ್ತಿರೋದು. ಈಗ KEDB ವಶ ಪಡ್ಕೊಂತಿರೋದು ಅಭಿವೃದ್ಧಿಗೋಸ್ಕರ. ಏನು ಅಭಿವೃದ್ಧಿ ಮಾಡಬೇಕು? ನೀರಾವರಿ ಯೋಜನೆಗಳು ತರಬೇಕು. ಅಭಿವೃದ್ಧಿ ಅಂದರೆ ನೀರಾವರಿ ಯೋಜನೆಗಳು ತರಬೇಕು. ಆಮೇಲೆ ರೋಡ್ಗಳು ಬರಬೇಕು, ಹೈವೇಗಳು ಯಾವಾರ ಬರಬೇಕು. ಕರೆಕ್ಟಾಗಿ ಹೇಳ್ತಿದ್ದೀರಾ ನೀವು. ರಿಯಲ್ ಎಸ್ಟೇಟು, ಇವ್ರು ರಿಯಲ್ ಎಸ್ಟೇಟ್ ಪ್ರಕಾರ ಮಾತಾಡೋದಾದ್ರೆ ಇವ್ರವು ಎಷ್ಟೋ ಅಪಾರ್ಟ್ಮೆಂಟ್ಗಳಿದ್ದಾವೆ, ಎಷ್ಟೋ ವಿಲ್ಲಾಗಳಿದ್ದಾವೆ. ಒಂದು ಫ್ಲಾಟ್ಸ್ ರೇಟ್ ಎಷ್ಟು? ಒಂದು ವಿಲ್ಲಾ ರೇಟ್ ಎಷ್ಟು? 4.5 ರಿಂದ 5 ಕೋಟಿ ಒಂದು ವಿಲ್ಲಾ ಪ್ರೈಸು. ಒಬ್ಬ ರೈತ ಕೊಡ್ತಾ ಇರೋದು ಎಷ್ಟು? ಒಂದು ಎಕರೆಗೆ ನೀವು 2.5 ಕೋಟಿ ಕೊಡ್ತೀನಿ ಅಂತ ಹೇಳ್ತಿದ್ದೀರಾ. ಯಾರ ಮನೆಯಿಂದ ಕೊಡ್ತೀರಾ? ನಿಮ್ಮ ಮನೆಯಿಂದ ಕೊಡ್ತೀರಾ? ಇಲ್ವಲ್ಲ. ಜನರ ದುಡ್ಡು KEDB ಬಂದಿದೆ, ಅದನ್ನು ಕೊಡ್ತೀನಿ ಅಂತೀರಾ. 50% ಕೊಡ್ತಾ ಇರುತ್ತೆ. ಇನ್ನು 50% ಮಕ್ಕಳು ಮರ ಯಾವ ಸತ್ತೋದಾದ್ಮೇಲೆ 50% ಜಾಗ ಕೊಡ್ತೀನಿ ಅಂತ ಹೇಳ್ತೀರಾ. ಅದನ್ನು ತಗೊಳೋದಾದ್ರೂ ಹೆಂಗೆ? ಆ ತಗೊಳಕ್ಕೆ ಪ್ರೊಸೀಜರು ನ್ಯಾಯವಾಗಿರೋದಿಲ್ಲ. ಇರ್ತೀವೋ ಬಿಡ್ತೀವೋ ಗೊತ್ತೂ ಇಲ್ಲ. ಎರಡನೇದಾಗಿ 50% ತಗೊಂಡು ಕೈಗೆ ಬಂಗಾರದ ಚೈನ ನೀರಾಗಿರೋ ಹಾಕ್ಕೊಂಬಿಟ್ಟು ಓಡಾಡ್ಬಿಟ್ರೆ 2 ವರ್ಷಕ್ಕೆ ನಿಮ್ಮದು ಹಣ 1 ಕೋಟಿ ಮುಗಿದೋಗ್ತೈತಿ. ಮುಗಿದೋಗುತ್ತೆ. ಮುಗಿದೋದ್ಮೇಲೆ ನಾವೇನು ಭಿಕ್ಷುಕರಾಗಬೇಕಾ? ಅಯ್ಯೋ, ನಿನ್ನ ಮನ್ಕ ಯೋಗ ಏನೇನೋ ತಿಳ್ಕೊಂಡ್ಬಿಟ್ಟಿದೆಯಲ್ಲೋ. ಈ ಪುಸ್ತಕ ಎಲ್ಲ ಯಾವಾಗ ಓದ್ಕೊಂಡೆ ನೀನು? ಆದರೆ ಈಗ AICT ಪರವಾಗಿ ಏನಿದಾರಲ್ಲ ಕೆಲವೊಂದಷ್ಟು ಜನ ರೈತರು, ಅವ್ರು ಹೇಳೋ ಪ್ರಕಾರ ನೋಡಿದರೆ ಈಗ ನಾವು ಅದು ರೆಡ್ ಝೋನ್ ಇರೋದ್ರಿಂದ ನಮ್ಮ ಭೂಮಿಗೆ ಹಬ್ಬಬ್ಬ ಅಂದರೆ 50 ಲಕ್ಷ ಬರುತ್ತೆ ಎಕರೆಗೆ. ಆದರೆ ಸರ್ಕಾರದವ್ರು 2.5 ಕೋಟಿ ರೂಪಾಯಿ ಕೊಡ್ತಾನೆ ಅಂತಿದ್ದಾರೆ. ಅವಾಗ ನಮ್ಗೆ ಕೊಡೋಕೇನು, ಅದಕ್ಕೆ ಕೊಡ್ತಿದ್ವಿ ನಾವು ಅಂತ ಹೇಳ್ತಾ ಇದ್ದಾರೆ. ಇವತ್ತು ನೋಡಿ, ಸಿಂಪಲ್ ಲಾಜಿಕ್. ಇದು ಬೆಂಗಳೂರಿಂದ ಹತ್ರ ಇರುವಂಥ ಜಾಗ, ಭಾಳ ನಿಯರೆಸ್ಟ್ ಇರುವಂಥ ಜಾಗ. ದಿನನಿತ್ಯ ಏನು ಬೆಳೀತೋ ಗೊತ್ತಿಲ್ಲ, ಭೂಮಿ ರೇಟ್ ಬೆಳೀತಾ ಇದೆ. ಇವತ್ತು MNC ಕಂಪ್ನಿಗಳೆಲ್ಲ ಬಿದ್ದೋಗ್ತಾ ಇದ್ದಾವೆ. ಇವತ್ತು 4 ಲಕ್ಷಕ್ಕೂ ಅಧಿಕ ಉದ್ಯೋಗಗಳು ಹೊರಗೆ ಬಂದುಬಿಟ್ಟಿದ್ದಾವೆ. ನಮಗೆ ಕಣ್ಣಿಗೆ ಕಾಣಂಗೆ. ಇನ್ನೂ ಒಳಗೆ ಎಷ್ಟು ಹೋಗಿದಾವೋ ಗೊತ್ತಿಲ್ಲ. ಆದರೆ ಬಿಕಾರಿ ಆಗಿರೋರು ಈ ಕಂಪ್ನಿಯಲ್ಲಿ ಕೆಲಸ ಮಾಡೋವಂಥ ಬಿಕಾರಿ ಆಗಿದ್ದಾರೆ, ರೈತರ ಬಿಕಾರಿ ಆಗಿಲ್ಲ. ಇವತ್ತು ಭಾರತದ GDP ಉತ್ತುಂಗತಕ್ಕೆ ಹೋಗಿರೋದು ಯಾರಿಂದ ಗೊತ್ತಾ? ರೈತರು ಕೆಲಸ ಮಾಡ್ಕೊಂಡು ಇರೋದ್ರಿಂದ ಹೋಗಿರೋದು. ಈ MNC ಕಂಪ್ನಿಗಳಿಂದ GDP ಬೆಳವಣಿಗೆ ಆಗಿಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು ನಮ್ಮ ರೈತರು. ಇದು ಆಕ್ಚುಲಿ ಚೆನ್ನಾಗಿ ಸ್ವಾವಲಂಬಿಗಳಾಗಿ ಬದುಕ್ತಾ ಇದ್ದಾವೆ. ಇನ್ನೊಬ್ಬರ ಹತ್ರ ಕೈ ಚಾಚಿ ಕೈ ಬೇಡಿ ಬದುಕ್ತಾ ಇಲ್ಲ. ಅವನು ಎಲ್ಲಿ ಮುಂಟ ಕಂಪ್ನಿಯನ್ನು ಕೆಲಸ ಕೊಡ್ತಾನೆ, ಕಂಪ್ನಿ ಇರೋ ಮುಂಟ ಕೆಲಸ ಕೊಡ್ತಾನೆ. ನಮ್ಮ ಮುತ್ತಾತಗಳಿಂದ ಕೆಲಸ ಕೊಡ್ತಾ ಇದು ರೀ. ನಾಳೆ ದಿವಸ DK ಶಿವಕುಮಾರ್ ಮನೆಗೆ ಬಾತ್ರೂಮ್ ಕ್ಲೀನ್ ಮಾಡೋಕೆ ಹೋಗೋಕ್ಕಾಗುತ್ತಾ? ನಾವುಗಳು ವಾಚ್ಮ್ಯಾನ್ಗಳಾಗ ಹೋಗಿ ನಿಂತ್ಕೊಳ್ಳೋಕ್ಕಾಗುತ್ತಾ? ನೀವು ಇದನ್ನು ಮಾಡ್ಕೊಂಬಂದಿರ ಅಂದರೆ ನಿಮ್ದು ಇದೆಯಲ್ಲಪ್ಪ ಜಮೀನು, 1000 ಕೋಟಿ ಹೊಡೆಯಿರಲ್ಲಪ್ಪ. ನೀವು ಹೋಗಿ ಅಲ್ಲಿ ಮಾಡಿ, ನೀವು ಅಲ್ಲಿ ನಿವೇಶನಗಳ ಮಾಡಿ, ಅಲ್ಲಿ ಅಭಿವೃದ್ಧಿ ಮಾಡಿ, ನೀವು ಮಾಡ್ಕೊಳ್ಳಿ. ನೀವು ಬಿಸ್ನೆಸ್ ಮಾಡ್ಕೊಂಬಂದಿರೋರು ಮಾಡ್ಕೊಳ್ಳಿ. ಇಲ್ಲೇಕೆ ರೈತರನ್ನ ಗುಳೆಬ್ರಿಸೋ ಅಂತ ಕೆಲಸಗಳನ್ನ ಮಾಡ್ತಾ ಇದ್ದೀರಾ? ಇಲ್ಲಿ 80% ಅಂತ ರೈತರು ಹೇಳ್ತಿದ್ದೀರಲ್ಲ, ಎಲ್ಲಿದ್ದಾರೆ 80%? ಇವತ್ತು ಎಷ್ಟು ಜನ ಸೇರಿದ್ದು ಸರ್? ಎಷ್ಟು ಜನ ಸೇರಿದ್ದಾರೆ? ಇಡೀ ಊರೆಲ್ಲ ಇಲ್ಲೇ ಇದೆ. 24 ಹಳ್ಳಿ ಏನು ಇದು ಬಿಡದಿ ಗ್ರಾಮದಲ್ಲಿ 24 ಹಳ್ಳಿ ಏನಿದೆ ಅಷ್ಟು ಇಲ್ಲೇ ಜನ ಸೇರಿದ್ದಾರೆ. 27 ಹಳ್ಳಿ ಜನ ಸೇರಿದ್ದಾರೆ. ಏನೋ ಒಂದು 2 ಹಳ್ಳಿ 3 ಹಳ್ಳಿ ಜನ ಕೆರೆ ನೀರು, ಗಲೀಜು ನೀರಲ್ಲಿ ಅದ್ರಲ್ಲಿ ಆಗಲ್ಲ ಅಂತ ಹೇಳ್ಬಿಟ್ಟು ಡೈವರ್ಟ್ ಆಗಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ಇನ್ನುಳಿಕೆರೆಲ್ಲ ಇಲ್ಲೇ ಇದ್ದಾರೆ. ಇವತ್ತು 475 ದಿವಸ 1.5 ವರ್ಷದಿಂದ ಇವರು ಕುತ್ಕೊಂಡಿದ್ದಾರಲ್ಲ, ಮಾನ ಮರ್ಯಾದೆ ಬೇಡ ಮುಖ್ಯಮಂತ್ರಿ ಆದಂಥವ್ರಿಗೆ? ಮಾನ ಮರ್ಯಾದೆ ಇಲ್ವೇನ್ರಿ? ನೀನು ಎಷ್ಟಾರ 1000 ಕೋಟಿಗೆ ಬದುಕಪ್ಪ ನೀನು. ನಾನು ಕಷ್ಟಪಟ್ಟೆ ದುಡ್ಡು ತಿನ್ನೋದು ಆಯ್ತಾ? ನೀನು ದುಡ್ಡು ನೋಡಲಿಲ್ಲ ಅಂದರೆ ಮಂಕಣಕ್ಕೆ ಬರಲ್ಲ, ನಿದ್ದೆ ಬರಲ್ಲ. ಕಷ್ಟಪಟ್ಟು ದುಡ್ಡು ತಿನ್ನಲಿಲ್ಲ ಅಂದರೆ ನಮಗೆ ನಿದ್ದೆ ಬರಲ್ಲ. ಇದು ರೀ ರೈತರ ತಾಕತ್ತು. 4 ಜನಕ್ಕೆ ಅನ್ನ ಹಾಕ್ತಿದ್ವಿ ನಾವು. 4 ಜನಕ್ಕೆ ಅನ್ನ ಹಾಕ್ತಿದ್ವಿ. ಇವತ್ತು ಬಂದ್ಬಿಟ್ಟು ಇದು ಅಷ್ಟು ಏನೋ 9600 ಎಕರೆ ಗೂಡಿಸ್ಬಿಡ್ತೀನಿ, ಟೌನ್ಶಿಪ್ ಮಾಡ್ತೀನಿ ಅಂತೀಯಲ್ಲ. ಬೆಂಗಳೂರಲ್ಲಿ ಒಂದು ಮರ ಕರಿಬೇಕು ಅಂದರೆ ಪರ್ಮಿಷನ್ ಬೇಕು ಅಲ್ವಾ? ಪರಿಸರವಾದಿಗಳು ಇಷ್ಟು ಕೋಟಿಗಟ್ಟಲೆ ಮರಗಳಿದಾವಲ್ಲ, ಪರಿಸರವಾದಿಗಳು ಬಿಟ್ಟುಬಿಡ್ತಾರಾ? ಹೋಗಿ ಸಕಲ ಜೀವರಾಶಿಗಳಿಗೂ ಅನ್ನ ಸಿಗ್ತಾ ಇತ್ತಲ್ಲ ಈ ನೆಲದಲ್ಲಿ. ಸಕಲ ಜೀವರಾಶಿಗಳಿಗೆ ಏನು ಕೊಡ್ತೀಯ ನೀನು? ಏನು ಕೊಡ್ತೀಯಾ? ಮತ್ತು ಪ್ರಾಣಿ ದಯಾ ಸಂಘದವ್ರಿಲ್ವಾ? ಅವ್ರೇನು ಮಾಡ್ತಾರೆ? ಇವನ್ನೆಲ್ಲ ಯೋಚನೆ ಮಾಡಬೇಕಲ್ಲ. ನಮ್ದು ಏನಾಗಿದೆ? DNA ರಿಪೋರ್ಟ್ ಕೊಟ್ಟಿದ್ದಾರೆ. ಇಲ್ಲಿ ಬಂಜರು ಭೂಮಿ, ಬೆಳೆಯೋಕ್ಕೆ ಯೋಗ್ಯವಲ್ಲದ ಭೂಮಿ.
ಅಂತ ರಿಪೋರ್ಟ್ ಕೊಟ್ಟಿದ್ದೀರಲ್ಲ, ಈ ರಿಪೋರ್ಟು ಯಾರು ಕೊಟ್ಟಿರೋದು? ಅಧಿಕಾರಿಗಳು ಕೊಟ್ಟರು. ಅಧಿಕಾರಿ ವರ್ಗ ಏನು ಮಾಡ್ತಾ ಇದೆ ನಿಮಗೆ ಗೊತ್ತಾ? ಇಡೀ ಭಾರತ ಸ್ವತಂತ್ರ ಬಂದ ಇತ್ಲಾಗೆ ಸುಮಾರು 35-40 ವರ್ಷದಿಂದ ಇತ್ಲಾಗೆ ಯಾರ್ಯಾರು ಈ ದೇಶವನ್ನು ತಲೆ ಹಿಡಿತಾರೋ ಅವರು ಕ್ಲಾಸ್ 1 ಡಿಪಾರ್ಟ್ಮೆಂಟಲ್ಲಿ ಇರೋದು. ವಾಸ್ತವ ಸತ್ಯ ರೀ, ನಾನು ಮೀಡಿಯಾದಲ್ಲಿ ಹೇಳ್ತಾ ಇದ್ದೀನಿ. ಅವ್ರನ್ನ ತನಿಖೆ ಮಾಡಿ. ಇವತ್ತು ತಗಲಾಕೆಂತಾರ ಯಾರು? ಇದೇ ಕಳ್ಳರು. ಯಾರನ್ನು ತಿಂದಿದ್ದಾರೆ? ರೈತರನ್ನು ತಿಂದಿದ್ದಾರೆ ಇವರು. ಮಾತಾಡಬೇಡಿ. ರೈತನ್ ತಿಂದು ಇವ್ರು ಬದುಕಿರೋದು. ಇವತ್ತು ಕೋಟಿಗಟ್ಟಲೆ ಆಸ್ತಿಗಳು, ಬೇನಾಮಿ ಆಸ್ತಿಗಳು. ಇವಾಗ ಈ ಮಣ್ಣು ಎಷ್ಟು ಫಲವತ್ತಾಗಿದೆ. ಮಲೆನಾಡು ಸೀಮೆ ನೋಡ್ದಂಗೆ ಆಗುತ್ತೆ ರೀ ಇದು ಬಂದರೆ. ಮಲೆನಾಡು ಸೀಮೆ ನೋಡ್ದಂಗೆ ಆಗುತ್ತೆ. ನೀವು ಅಭಿವೃದ್ಧಿ ಮಾಡೋರು ಈ ಗೊಚ್ಚೆ ನೀರು ತಗೊಂಬಂದು ಇಲ್ಲಿಗೆ ಯಾಕೆ ಬಿಡ್ತಿದ್ದೀರಾ? ಅಲ್ಲೇ ಗೊಚ್ಚೆ ನೀರು ಫಿಲ್ಟ್ರ್ ಮಾಡಿಬಿಡ್ರಿ. ರೈತರ ಬದುಕಿ ಅಂತನಲ್ವಾ? ಇವತ್ತು ರೈತನಿಗಿರೋವಷ್ಟು ಬೆಲೆ ಯಾವುದೇ ಮನುಷ್ಯನಿಗೂ ಇಲ್ಲ. ಯಾಕಪ್ಪ ಅಂತೆ ಅನ್ನ ಕೊಡುವಂಥ ತಾಯಿ ಇದ್ದಾಗೆ. ಯಾರು DK ಶಿವಕುಮಾರ್ 4 ಜನಕ್ಕೆ ಅನ್ನ ಹಾಕ್ಬೋದು ರೀ. ರೈತ ಸಕಲ ಜೀವರಾಶಿಗಳಿಗೂ ಅನ್ನ ಕೊಡೋಂಥನು ರೈತ. PM ತಾಯಿ ಅಂತ ಹೇಳಲ್ಲ, ಈ ದೇಶದ CM ತಾಯಿ ಅಂತ ಹೇಳಲ್ಲ, ರೈತನು ಮಾತ್ರ ತಾಯಿ ಅಂತ ಹೇಳುವಂಥದ್ದು. ಯಾಕೆ ಅಂದರೆ ಎಲ್ಲವನ್ನು ಸಹಿಸಿಕೊಂಡು ತಾಳ್ಮೆಯಿಂದ ಹೋಗುವಂಥವನು, ಸಕಲ ಜೀವರಾಶಿಗಳಿಗೆ ಅನ್ನ ಕೊಡುವಂಥನು, ಪಂಚಭೂತಗಳನ್ನೇ ಗುರುವಾಗಿಟ್ಕೊಂಡಿರೋನು ರೈತ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸ್ಟಾರ್, ಹ್ಯಾಟ್ಸ್ ಆಫ್. ಪ್ರತಿಷ್ಠೆನೋ ಆಮೇಲೆ ವಶನೋ ಅದು ಸೆಕೆಂಡ್ರಿ. ನಮಗೆ ಗೊತ್ತಾಗ್ತಾ ಇರೋದು ವಾಸ್ತವ ಸಂಗತಿ ಒಂದೇ. ಇಲ್ಲಿ ರೈತರು ಭಾಳ ಚೆನ್ನಾಗಿ ನೆಮ್ಮದಿಯಾಗಿ ಬದುಕ್ತಾ ಇದ್ದಾರೆ. ಆಯಿತಾ? ಅವರನ್ನು ಗೋಳೆಬ್ರಿಸೋಂಥ ಕೆಲಸಗಳನ್ನ ಮಾಡಬೇಡಿ. ನಿಮ್ಮ ಪ್ರತಿಷ್ಠೆ, ನಿಮ್ಮ ಅಭಿವೃದ್ಧಿ ಇದ್ದರೆ ಬಂಜರು ಭೂಮಿಗಳಲ್ಲಿ ತೋರಿಸಿ, ಪ್ಯೂರಿಫೈ ವಾಟರ್ಗಳಲ್ಲಿ ತೋರಿಸಿ. ಇವತ್ತು ಬೆಂಗಳೂರಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದೆ ರೋಡಲ್ಲಿ ಟ್ರಾಫಿಕ್ ಜಾಮಾಗಿ ನಿಂತ್ಕೊತಾ ಇದ್ದಾವೆ. ನಿಮಗೆ ಯಾವನ ಅಪಾರ್ಟ್ಮೆಂಟ್ಗಳಿಗೆ ಅಷ್ಟೊಂದು ಪರ್ಮಿಷನ್ ಕೊಡು ಅಂತ ಹೇಳಿದ್ದನು? ಡಸ್ಟ್ ಅಲರ್ಜಿಯಾಗಿ ಸಾಯ್ತಾ ಇದ್ದಾರೆ. ಹವಾಮಾನ ಇಲಾಖೆ ಹೇಳ್ತಾ ಇದೆ. ಯಾರ್ರೀ ನೀವು? ನೀವು ಮಾಡಬೇಕಾದಂಥ ಕರ್ತವ್ಯಗಳನ್ನ ಮಾಡಿ. ಇವತ್ತು ರೋಡಲ್ಲಿ ಗುಂಡಿಗಳು ಬಿದ್ದಾವೆ, ಕುಡಿಯೋಕೆ ನೀರುಗಳಿಲ್ಲ. GBI ಈ ಅಥಾರಿಟಿಯಲ್ಲಿ ಕುಡಿಯೋಕೆ ನೀರುಗಳಿಲ್ಲ. ಇವತ್ತು 1000 ಅಡಿ ಕೆಳಗೆ ಹೋಗಿದೆ ನೀರು. ವಾಟರ್ ಸೋರ್ಸ್ಗಳು ಅಷ್ಟು ಕುಡಿಯೋಕೆ ನೀರಿಲ್ಲದೆ ಮುಂದಿನ ದಿನಗಳಲ್ಲಿ ಒಂದೊಂದು ಲೋಡಿಗೆ 5,000 ಕೊಟ್ಕೊಂಡು ಕೊಂಡ್ಕೋಬೇಕಾದಂಥ ಪರಿಸ್ಥಿತಿ ಇದೆ. ಡೆವಲಪ್ಮೆಂಟ್ ಅಲ್ಲಿ ಮಾಡಿ. ಇವತ್ತು ಏನು ಇಡೀ ರಾಜ್ಯದಲ್ಲಿ ಬರಗಾಲ ಆವರಿಸಿದೆ ರೀ. ಕುಡಿಯೋಕೆ ನೀರಿಲ್ಲದೆ ಜನ ತತ್ತರಿಸ್ತಾ ಇದ್ದಾರೆ. ಇವತ್ತು ಕುಡಿಯೋ ನೀರಿನ ಯೋಜನೆಗಳನ್ನ ಕೆರೆ ತುಂಬಿಸೋಂಥ ಕೆಲಸ ಮಾಡಿ, ಅದು ನಿಜವಾದಂಥ ಅಭಿವೃದ್ಧಿ. ಮೂಲಭೂತ ಸೌಕರ್ಯಗಳನ್ನ ಕೊಡಿ, ಅದು ಅಭಿವೃದ್ಧಿ. ಅದನ್ನು ಬಿಟ್ಬಿಟ್ಟು ವಕ್ಫೋರ್ಡ್ ಅಂತ ರೈತರ ಜಮೀನುಗಳ ಮೇಲೆಲ್ಲ ವಕ್ಫೋರ್ಡ್ ಅಂತ ಹಾಕೋವಂಥದ್ದು, ಗುಂಡಿ ಬಿಚ್ಚಿರೋ ರೋಡ್ಗಳನ್ನೆಲ್ಲ ಬಿಟ್ಬಿಟ್ಟು ಜನಸಾಮಾನ್ಯರ ಕೈ ಕಾಲು ಮುರ್ಕೊಂಡು ಓಡಾಡೋ ಅಂಥದ್ದು. ಇವತ್ತು ಎಜುಕೇಷನ್ ಅನ್ನೋದು ಬಿಸ್ನೆಸ್ ದಂಧೆಯಾಗಿ ಬದುಕ್ತೈತೆ. ಈ ನಿಜವಾದಂಥ ಗೌರ್ಮೆಂಟ್ ಸ್ಕೂಲ್ಗಳು ಮುಚ್ಕೊಂಡು ಹೋಗಿದ್ದಾವೆ. ಯಾವ ಅಭಿವೃದ್ಧಿ ಕೊಟ್ಟಿದ್ದೀರಾ ನೀವು? ನಾನು ಅದಕ್ಕೆ ಹೇಳ್ತಿರೋದು, ಇದು ತಲೆ ಹಿಡ್ಕೋ ವ್ಯವಸ್ಥೆ. ಪ್ರಜಾಪ್ರಭುತ್ವದಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದೆ ವಂಚಿತರನ್ನ ಮಾಡಿ ಇವತ್ತು ಯಾವ ಕಾನೂನುಗಳ ಬಗ್ಗೆ ತಿಳುವಳಿಕೆನೇ ಇಲ್ಲ ರೈತರಿಗೆ, ಜನಗಳಿಗೆ ತಿಳುವಳಿಕೆ ಇಲ್ಲ. ಶಿಕ್ಷಣ ಕೊಡ್ರಿ, ಆ ಥರದ್ದು ಕಾನೂನುಗಳ ಬಗ್ಗೆ ಶಿಕ್ಷಣ ಕೊಡಿ. ಈ ವ್ಯವಸ್ಥೆಯ ಪೂರಕವಾದಂಥ ಶಿಕ್ಷಣ ಕೊಡಿ, ಸಂಸ್ಕಾರಯುತವಾದಂಥ ಶಿಕ್ಷಣ ಕೊಡಿ. ಇವತ್ತು ನೋಡಿ 3 ಕೊಲೆಗಳಾಗ್ತವೆ ಬೆಳಕರೇತಿಗೆ. ತಾಯಿ ತಂದೆನ ಮಕ್ಕಳ ಕೊಲ್ತಾ ಇದ್ದಾವೆ, ಅಜ್ಜಿ ಅಜ್ಜನ ಮಕ್ಕಳುಗಳು ಕೊಲ್ತಾ ಇದ್ದಾವೆ. ಯಾಕೆ ಕೊಲ್ತಾ ಇದ್ದಾವೆ? ನಿಮ್ಮ 3rd ಕ್ಲಾಸ್ ರಾಜಕೀಯ ವ್ಯವಸ್ಥೆ. ಈ ವ್ಯವಸ್ಥೆನ ಆ ಲೆವೆಲಿಗೆ ತಗೊಂಬಂದು ಸಿಕ್ಕಿದೆ. ಮಿಸ್ಟರ್ DK ಶಿವಕುಮಾರ್ ಅಂತ ಮಂತ್ರಿಗಳು ಬಂದ್ರಲ್ಲ, ಇವ್ರು ಯಾರೂ ಕೂಡ ಸಮಾಜವನ್ನು ಉದ್ಧಾರ ಮಾಡೋಂಥ ಮಂತ್ರಿಗಳಲ್ಲ. ಉಪಯೋಗಿಸ್ಕೊಂಡು ಅದರ ಎಣಗಳ ಮೇಲೆ ತಮ್ಮ ಆ ಪಾರಪತ್ಯವನ್ನು ಸ್ಥಾಪಿರುವಂಥ ತಲೆ ಹಿಡುಕರುಗಳು ಇವರು. ಇಂಥ ಮೂರ್ಖರು ಮುಟ್ಟಾಡ್ರಿಗೆ ಪ್ರಜಾಪ್ರಭುತ್ವ ಬೇಕಾಗಿರಲಿಲ್ಲ ಇವರಿಗೆ.